ನಡು ರಸ್ತೆಯಲ್ಲಿ ಬೈಕ್ ಅಡ್ಡಗಟ್ಟಿ ಹಣ ದೋಚಿ ಪರಾರಿಯಾಗಿದ್ದ ಗ್ಯಾಂಗ್. ಮತ್ತೊಂದು ಕಡೆ ಬೈಕ್ನಿಂದ ಹಣ ಬಿಡಿಸಿಕೊಂಡು ಹೋಗಿದ್ದ ವ್ಯಕ್ತಿಯ ಬ್ಯಾಗ್ನಿಂದ ಹಣ ಎತ್ಕೊಂಡು ಹೋಗಿದ್ದ ಗ್ಯಾಂಗ್. ಈ ಖತರ್ನಾಕ್ಗಳು ಇದೀಗ ಖಾಕಿ ಖೆಡ್ಡಾಗೆ ಬಿದ್ದಿದೆ. ಅಷ್ಟಕ್ಕೂ ಖಾಕಿ ಇವರನ್ನೆಲ್ಲ ಸೆರೆ ಹಿಡಿದಿದ್ದು ಹೇಗೆ ನಾವು ತೋರಿಸ್ತೀವಿ ಈ ಸ್ಟೋರಿ ನೋಡಿ. ಖಾಕಿ ಖೆಡ್ಡಾಗೆ ಬಿದ್ದ ಖತರ್ನಾಕ್ ಗ್ಯಾಂಗ್. ಕಂಬಿ ಹಿಂದೆ ಸೇರಿದ ಹಣ ದೋಚಿದ್ದ ಟೀಮ್. ವಿಜಯನಗರ ಜಿಲ್ಲೆಯ ಹಿರೇಹಡಗಲಿ ಮತ್ತು ಕೊಟ್ಟೂರು ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ಎರಡೂ ಕಡೆ ಹಣ ಕದ್ದು ಪರಾರಿಯಾಗಿದ್ದ ಖತರ್ನಾಕ್ ಗ್ಯಾಂಗ್ ಅನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಹೌದು, ಕೊಟ್ಟೂರು ಪಟ್ಟಣದ ಬ್ಯಾಂಕ್ನಿಂದ ಹಣ ಬಿಡಿಸಿಕೊಂಡು ಹೋಗಬೇಕಾದಾಗ ಹಣ ಎಗರಿಸಿ ಬಳಿಕ ಹಿರೇಹಡಗಲಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬೈಕ್ ಅಡ್ಡಗಟ್ಟಿ ಹಣ ದೋಚಿದ್ದ ಗ್ಯಾಂಗ್ ಸದ್ಯ ಕಂಬಿ ಎಣಿಸುತ್ತಿದೆ. ಇವನ್ ಕೊಟ್ಟೂರಿನಲ್ಲಿ ಸುಮಾರೊಂದು 1,50,000 ರೂಪಾಯಿಗಳನ್ನ ಒಂದು ಇದೇ ರೀತಿ ಬ್ಯಾಂಕ್ ಮುಂದೆ ಒಂದು ಅಟೆನ್ಷನ್ ಡೈವರ್ಷನ್ ಮಾಡಿ ಇವ್ರನ್ನ ಕಸ್ಕೊಂಡು ಹೋಗುವಂಥ ಕೆಲಸ ಮಾಡಿದರು. ಸೊ ಅವೆರಡೂ ಪ್ರಕರಣಗಳು ಬೆಳಕಿಗೆ ಬಂದಿದೆ. ಯಥಾವತ್ತಾಗಿ ಅವರು ಕದ್ಕೊಂಡು ಹೋದಂಥ ಮಾಲು ಮತ್ತು ಅವರು ಈ ಕೃತ್ಯಕ್ಕೆ ಬಳಸಿದಂತಹ ಬೈಕ್ ದ್ವಿಚಕ್ರ ವಾಹನನೂ ಕೂಡ ಈಗಾಗಲೇ ಪೊಲೀಸ್ ವಶಕ್ಕೆ ಪಡೆದು ಮುಂದಿನ ತನಿಖೆಯನ್ನು ಮಾಡಲಾಗ್ತಾ ಇದೆ. ಪೊಲೀಸರ ಸೋಗಲ್ಲಿ ಕಳ್ಳತನಕ್ಕಿಳಿದವರು ಲಾಕ್. ಪೊಲೀಸರ ಸೋಗಿನಲ್ಲಿ ಇಬ್ಬರು ಖತರ್ನಾಕ್ ಕಳ್ಳರು ಲಕ್ಷಾಂತರ ರೂಪಾಯಿ ದೋಚಿದ್ರು. ಇವರು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ಮೂಲದ ಸೂರ್ಯ ಹರೀಶ್. ಹೂವಿನಹಡಗಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜನವರಿ 27ರಂದು ಎಸ್ಬಿಐ ಬ್ಯಾಂಕ್ನಿಂದ ಗ್ರಾಹಕರು ಹಣ ಬಿಡಿಸಿಕೊಂಡು ಹೋಗೋ ಸಂದರ್ಭದಲ್ಲಿ ಪೊಲೀಸರ ಸೋಗಲ್ಲಿ ಬಂದು ಬೈಕ್ ಅಡ್ಡಗಟ್ಟಿ 50,000 ಹಣ ಎಗರಿಸಿ ಪರಾರಿಯಾಗಿದ್ರು. ಇದೀಗ ಪೊಲೀಸರ ಕೈಯಲ್ಲಿ ತಗಲಾಕೊಂಡಿದ್ದು ಬಂಧಿತರಿಂದ 1,50,000 ನಗದು ಹಾಗೂ ಒಂದು ಬೈಕ್ ವಶಪಡಿಸಿಕೊಳ್ಳಲಾಗಿದೆ. ಇನ್ನು ಕೊಟ್ಟೂರಿನ ಬ್ಯಾಂಕ್ ಮುಂದೆ ಹಣ ಬಿಡಿಸಿಕೊಂಡು ಹೋಗುವ ವೇಳೆ ಗ್ರಾಹಕರ ಗಮನ ಬೇರೆಡೆ ಸೆಳೆದು 1,50,000 ಹಣ ಎಗರಿಸಿಕೊಂಡು ಹೋಗಿದ್ರು. ಪ್ರಕರಣ ನಡೆದ ವಾರದೊಳಗೆ ಕಳ್ಳರನ್ನ ಪತ್ತೆ ಹಚ್ಚುವಲ್ಲಿ ಹಡಗಲಿ ಠಾಣೆ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ನಡು ರಸ್ತೆಯಲ್ಲಿ ಬೈಕ್ ಅಡ್ಡಗಟ್ಟಿ ಹಣ ದೋಚಿ ಪರಾರಿಯಾಗಿದ್ದ ಗ್ಯಾಂಗ್. ಮತ್ತೊಂದು ಕಡೆ ಬೈಕ್ನಿಂದ ಹಣ ಬಿಡಿಸಿಕೊಂಡು ಹೋಗಿದ್ದ ವ್ಯಕ್ತಿಯ ಬ್ಯಾಗ್ನಿಂದ ಹಣ ಎತ್ಕೊಂಡು ಹೋಗಿದ್ದ ಗ್ಯಾಂಗ್. ಈ ಖತರ್ನಾಕ್ಗಳು ಇದೀಗ ಖಾಕಿ ಖೆಡ್ಡಾಗೆ ಬಿದ್ದಿದೆ. ಅಷ್ಟಕ್ಕೂ ಖಾಕಿ ಇವರನ್ನೆಲ್ಲ ಸೆರೆ ಹಿಡಿದಿದ್ದು ಹೇಗೆ ನಾವು ತೋರಿಸ್ತೀವಿ ಈ ಸ್ಟೋರಿ ನೋಡಿ. ಖಾಕಿ ಖೆಡ್ಡಾಗೆ ಬಿದ್ದ ಖತರ್ನಾಕ್ ಗ್ಯಾಂಗ್. ಕಂಬಿ ಹಿಂದೆ ಸೇರಿದ ಹಣ ದೋಚಿದ್ದ ಟೀಮ್. ವಿಜಯನಗರ ಜಿಲ್ಲೆಯ ಹಿರೇಹಡಗಲಿ ಮತ್ತು ಕೊಟ್ಟೂರು ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ಎರಡೂ ಕಡೆ ಹಣ ಕದ್ದು ಪರಾರಿಯಾಗಿದ್ದ ಖತರ್ನಾಕ್ ಗ್ಯಾಂಗ್ ಅನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಹೌದು, ಕೊಟ್ಟೂರು ಪಟ್ಟಣದ ಬ್ಯಾಂಕ್ನಿಂದ ಹಣ ಬಿಡಿಸಿಕೊಂಡು ಹೋಗಬೇಕಾದಾಗ ಹಣ ಎಗರಿಸಿ ಬಳಿಕ ಹಿರೇಹಡಗಲಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬೈಕ್ ಅಡ್ಡಗಟ್ಟಿ ಹಣ ದೋಚಿದ್ದ ಗ್ಯಾಂಗ್ ಸದ್ಯ ಕಂಬಿ ಎಣಿಸುತ್ತಿದೆ. ಇವನ್ ಕೊಟ್ಟೂರಿನಲ್ಲಿ ಸುಮಾರೊಂದು 1,50,000 ರೂಪಾಯಿಗಳನ್ನ ಒಂದು ಇದೇ ರೀತಿ ಬ್ಯಾಂಕ್ ಮುಂದೆ ಒಂದು ಅಟೆನ್ಷನ್ ಡೈವರ್ಷನ್ ಮಾಡಿ ಇವ್ರನ್ನ ಕಸ್ಕೊಂಡು ಹೋಗುವಂಥ ಕೆಲಸ ಮಾಡಿದರು. ಸೊ ಅವೆರಡೂ ಪ್ರಕರಣಗಳು ಬೆಳಕಿಗೆ ಬಂದಿದೆ. ಯಥಾವತ್ತಾಗಿ ಅವರು ಕದ್ಕೊಂಡು ಹೋದಂಥ ಮಾಲು ಮತ್ತು ಅವರು ಈ ಕೃತ್ಯಕ್ಕೆ ಬಳಸಿದಂತಹ ಬೈಕ್ ದ್ವಿಚಕ್ರ ವಾಹನನೂ ಕೂಡ ಈಗಾಗಲೇ ಪೊಲೀಸ್ ವಶಕ್ಕೆ ಪಡೆದು ಮುಂದಿನ ತನಿಖೆಯನ್ನು ಮಾಡಲಾಗ್ತಾ ಇದೆ. ಪೊಲೀಸರ ಸೋಗಲ್ಲಿ ಕಳ್ಳತನಕ್ಕಿಳಿದವರು ಲಾಕ್. ಪೊಲೀಸರ ಸೋಗಿನಲ್ಲಿ ಇಬ್ಬರು ಖತರ್ನಾಕ್ ಕಳ್ಳರು ಲಕ್ಷಾಂತರ ರೂಪಾಯಿ ದೋಚಿದ್ರು. ಇವರು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ಮೂಲದ ಸೂರ್ಯ ಹರೀಶ್. ಹೂವಿನಹಡಗಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜನವರಿ 27ರಂದು ಎಸ್ಬಿಐ ಬ್ಯಾಂಕ್ನಿಂದ ಗ್ರಾಹಕರು ಹಣ ಬಿಡಿಸಿಕೊಂಡು ಹೋಗೋ ಸಂದರ್ಭದಲ್ಲಿ ಪೊಲೀಸರ ಸೋಗಲ್ಲಿ ಬಂದು ಬೈಕ್ ಅಡ್ಡಗಟ್ಟಿ 50,000 ಹಣ ಎಗರಿಸಿ ಪರಾರಿಯಾಗಿದ್ರು. ಇದೀಗ ಪೊಲೀಸರ ಕೈಯಲ್ಲಿ ತಗಲಾಕೊಂಡಿದ್ದು ಬಂಧಿತರಿಂದ 1,50,000 ನಗದು ಹಾಗೂ ಒಂದು ಬೈಕ್ ವಶಪಡಿಸಿಕೊಳ್ಳಲಾಗಿದೆ. ಇನ್ನು ಕೊಟ್ಟೂರಿನ ಬ್ಯಾಂಕ್ ಮುಂದೆ ಹಣ ಬಿಡಿಸಿಕೊಂಡು ಹೋಗುವ ವೇಳೆ ಗ್ರಾಹಕರ ಗಮನ ಬೇರೆಡೆ ಸೆಳೆದು 1,50,000 ಹಣ ಎಗರಿಸಿಕೊಂಡು ಹೋಗಿದ್ರು. ಪ್ರಕರಣ ನಡೆದ ವಾರದೊಳಗೆ ಕಳ್ಳರನ್ನ ಪತ್ತೆ ಹಚ್ಚುವಲ್ಲಿ ಹಡಗಲಿ ಠಾಣೆ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ನಡು ರಸ್ತೆಯಲ್ಲಿ ಬೈಕ್ ಅಡ್ಡಗಟ್ಟಿ ಹಣ ದೋಚಿ ಪರಾರಿಯಾಗಿದ್ದ ಗ್ಯಾಂಗ್.
ಮತ್ತೊಂದು ಕಡೆ ಬೈಕ್ನಿಂದ ಹಣ ಬಿಡಿಸಿಕೊಂಡು ಹೋಗಿದ್ದ ವ್ಯಕ್ತಿಯ ಬ್ಯಾಗ್ನಿಂದ ಹಣ ಎತ್ಕೊಂಡು ಹೋಗಿದ್ದ ಗ್ಯಾಂಗ್. ಈ ಖತರ್ನಾಕ್ಗಳು ಇದೀಗ ಖಾಕಿ ಖೆಡ್ಡಾಗೆ ಬಿದ್ದಿದೆ. ಅಷ್ಟಕ್ಕೂ ಖಾಕಿ ಇವರನ್ನೆಲ್ಲ ಸೆರೆ ಹಿಡಿದಿದ್ದು ಹೇಗೆ ನಾವು ತೋರಿಸ್ತೀವಿ ಈ ಸ್ಟೋರಿ ನೋಡಿ. ಖಾಕಿ ಖೆಡ್ಡಾಗೆ ಬಿದ್ದ ಖತರ್ನಾಕ್ ಗ್ಯಾಂಗ್. ಕಂಬಿ ಹಿಂದೆ ಸೇರಿದ ಹಣ ದೋಚಿದ್ದ ಟೀಮ್. ವಿಜಯನಗರ ಜಿಲ್ಲೆಯ ಹಿರೇಹಡಗಲಿ ಮತ್ತು ಕೊಟ್ಟೂರು ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ಎರಡೂ ಕಡೆ ಹಣ ಕದ್ದು ಪರಾರಿಯಾಗಿದ್ದ ಖತರ್ನಾಕ್ ಗ್ಯಾಂಗ್ ಅನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಹೌದು, ಕೊಟ್ಟೂರು ಪಟ್ಟಣದ ಬ್ಯಾಂಕ್ನಿಂದ ಹಣ ಬಿಡಿಸಿಕೊಂಡು ಹೋಗಬೇಕಾದಾಗ ಹಣ ಎಗರಿಸಿ ಬಳಿಕ ಹಿರೇಹಡಗಲಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬೈಕ್ ಅಡ್ಡಗಟ್ಟಿ ಹಣ ದೋಚಿದ್ದ ಗ್ಯಾಂಗ್ ಸದ್ಯ ಕಂಬಿ ಎಣಿಸುತ್ತಿದೆ. ಇವನ್ ಕೊಟ್ಟೂರಿನಲ್ಲಿ ಸುಮಾರೊಂದು 1,50,000 ರೂಪಾಯಿಗಳನ್ನ ಒಂದು ಇದೇ ರೀತಿ ಬ್ಯಾಂಕ್ ಮುಂದೆ ಒಂದು ಅಟೆನ್ಷನ್ ಡೈವರ್ಷನ್ ಮಾಡಿ ಇವ್ರನ್ನ ಕಸ್ಕೊಂಡು ಹೋಗುವಂಥ ಕೆಲಸ ಮಾಡಿದರು. ಸೊ ಅವೆರಡೂ ಪ್ರಕರಣಗಳು ಬೆಳಕಿಗೆ ಬಂದಿದೆ. ಯಥಾವತ್ತಾಗಿ ಅವರು ಕದ್ಕೊಂಡು ಹೋದಂಥ ಮಾಲು ಮತ್ತು ಅವರು ಈ ಕೃತ್ಯಕ್ಕೆ ಬಳಸಿದಂತಹ ಬೈಕ್ ದ್ವಿಚಕ್ರ ವಾಹನನೂ ಕೂಡ ಈಗಾಗಲೇ ಪೊಲೀಸ್ ವಶಕ್ಕೆ ಪಡೆದು ಮುಂದಿನ ತನಿಖೆಯನ್ನು ಮಾಡಲಾಗ್ತಾ ಇದೆ. ಪೊಲೀಸರ ಸೋಗಲ್ಲಿ ಕಳ್ಳತನಕ್ಕಿಳಿದವರು ಲಾಕ್. ಪೊಲೀಸರ ಸೋಗಿನಲ್ಲಿ ಇಬ್ಬರು ಖತರ್ನಾಕ್ ಕಳ್ಳರು ಲಕ್ಷಾಂತರ ರೂಪಾಯಿ ದೋಚಿದ್ರು. ಇವರು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ಮೂಲದ ಸೂರ್ಯ, ಹರೀಶ್. ಹೂವಿನಹಡಗಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜನವರಿ 27ರಂದು ಎಸ್ಬಿಐ ಬ್ಯಾಂಕ್ನಿಂದ ಗ್ರಾಹಕರು ಹಣ ಬಿಡಿಸಿಕೊಂಡು ಹೋಗೋ ಸಂದರ್ಭದಲ್ಲಿ ಪೊಲೀಸರ ಸೋಗಲ್ಲಿ ಬಂದು ಬೈಕ್ ಅಡ್ಡಗಟ್ಟಿ 50,000 ಹಣ ಎಗರಿಸಿ ಪರಾರಿಯಾಗಿದ್ರು. ಇದೀಗ ಪೊಲೀಸರ ಕೈಯಲ್ಲಿ ತಗಲಾಕೊಂಡಿದ್ದು ಬಂಧಿತರಿಂದ 1,50,000 ನಗದು ಹಾಗೂ ಒಂದು ಬೈಕ್ ವಶಪಡಿಸಿಕೊಳ್ಳಲಾಗಿದೆ. ಇನ್ನು ಕೊಟ್ಟೂರಿನ ಬ್ಯಾಂಕ್ ಮುಂದೆ ಹಣ ಬಿಡಿಸಿಕೊಂಡು ಹೋಗುವ ವೇಳೆ ಗ್ರಾಹಕರ ಗಮನ ಬೇರೆಡೆ ಸೆಳೆದು 1,50,000 ಹಣ ಎಗರಿಸಿಕೊಂಡು ಹೋಗಿದ್ರು. ಪ್ರಕರಣ ನಡೆದ ವಾರದೊಳಗೆ ಕಳ್ಳರನ್ನ ಪತ್ತೆ ಹಚ್ಚುವಲ್ಲಿ ಹಡಗಲಿ ಠಾಣೆ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ನಡು ರಸ್ತೆಯಲ್ಲಿ ಬೈಕ್ ಅಡ್ಡಗಟ್ಟಿ ಹಣ ದೋಚಿ ಪರಾರಿಯಾಗಿದ್ದ ಗ್ಯಾಂಗ್. ಮತ್ತೊಂದು ಕಡೆ ಬೈಕ್ನಿಂದ ಹಣ ಬಿಡಿಸಿಕೊಂಡು ಹೋಗಿದ್ದ ವ್ಯಕ್ತಿಯ ಬ್ಯಾಗ್ನಿಂದ ಹಣ ಎತ್ಕೊಂಡು ಹೋಗಿದ್ದ ಗ್ಯಾಂಗ್. ಈ ಖತರ್ನಾಕ್ಗಳು ಇದೀಗ ಖಾಕಿ ಖೆಡ್ಡಾಗೆ ಬಿದ್ದಿದೆ. ಅಷ್ಟಕ್ಕೂ ಖಾಕಿ ಇವರನ್ನೆಲ್ಲ ಸೆರೆ ಹಿಡಿದಿದ್ದು ಹೇಗೆ ನಾವು ತೋರಿಸ್ತೀವಿ ಈ ಸ್ಟೋರಿ ನೋಡಿ. ಖಾಕಿ ಖೆಡ್ಡಾಗೆ ಬಿದ್ದ ಖತರ್ನಾಕ್ ಗ್ಯಾಂಗ್. ಕಂಬಿ ಹಿಂದೆ ಸೇರಿದ ಹಣ ದೋಚಿದ್ದ ಟೀಮ್. ವಿಜಯನಗರ ಜಿಲ್ಲೆಯ ಹಿರೇಹಡಗಲಿ ಮತ್ತು ಕೊಟ್ಟೂರು ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ಎರಡೂ ಕಡೆ ಹಣ ಕದ್ದು ಪರಾರಿಯಾಗಿದ್ದ ಖತರ್ನಾಕ್ ಗ್ಯಾಂಗ್ ಅನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಹೌದು, ಕೊಟ್ಟೂರು ಪಟ್ಟಣದ ಬ್ಯಾಂಕ್ನಿಂದ ಹಣ ಬಿಡಿಸಿಕೊಂಡು ಹೋಗಬೇಕಾದಾಗ ಹಣ ಎಗರಿಸಿ ಬಳಿಕ ಹಿರೇಹಡಗಲಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬೈಕ್ ಅಡ್ಡಗಟ್ಟಿ ಹಣ ದೋಚಿದ್ದ ಗ್ಯಾಂಗ್ ಸದ್ಯ ಕಂಬಿ ಎಣಿಸುತ್ತಿದೆ. ಇವನ್ ಕೊಟ್ಟೂರಿನಲ್ಲಿ ಸುಮಾರೊಂದು 1,50,000 ರೂಪಾಯಿಗಳನ್ನ ಒಂದು ಇದೇ ರೀತಿ ಬ್ಯಾಂಕ್ ಮುಂದೆ ಒಂದು ಅಟೆನ್ಷನ್ ಡೈವರ್ಷನ್ ಮಾಡಿ ಇವ್ರನ್ನ ಕಸ್ಕೊಂಡು ಹೋಗುವಂಥ ಕೆಲಸ ಮಾಡಿದರು. ಸೊ ಅವೆರಡೂ ಪ್ರಕರಣಗಳು ಬೆಳಕಿಗೆ ಬಂದಿದೆ. ಯಥಾವತ್ತಾಗಿ ಅವರು ಕದ್ಕೊಂಡು ಹೋದಂಥ ಮಾಲು ಮತ್ತು ಅವರು ಈ ಕೃತ್ಯಕ್ಕೆ ಬಳಸಿದಂತಹ ಬೈಕ್ ದ್ವಿಚಕ್ರ ವಾಹನನೂ ಕೂಡ ಈಗಾಗಲೇ ಪೊಲೀಸ್ ವಶಕ್ಕೆ ಪಡೆದು ಮುಂದಿನ ತನಿಖೆಯನ್ನು ಮಾಡಲಾಗ್ತಾ ಇದೆ. ಪೊಲೀಸರ ಸೋಗಲ್ಲಿ ಕಳ್ಳತನಕ್ಕಿಳಿದವರು ಲಾಕ್. ಪೊಲೀಸರ ಸೋಗಿನಲ್ಲಿ ಇಬ್ಬರು ಖತರ್ನಾಕ್ ಕಳ್ಳರು ಲಕ್ಷಾಂತರ ರೂಪಾಯಿ ದೋಚಿದ್ರು. ಇವರು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ಮೂಲದ ಸೂರ್ಯ, ಹರೀಶ್. ಹೂವಿನಹಡಗಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜನವರಿ 27ರಂದು ಎಸ್ಬಿಐ ಬ್ಯಾಂಕ್ನಿಂದ ಗ್ರಾಹಕರು ಹಣ ಬಿಡಿಸಿಕೊಂಡು ಹೋಗೋ ಸಂದರ್ಭದಲ್ಲಿ ಪೊಲೀಸರ ಸೋಗಲ್ಲಿ ಬಂದು ಬೈಕ್ ಅಡ್ಡಗಟ್ಟಿ 50,000 ಹಣ ಎಗರಿಸಿ ಪರಾರಿಯಾಗಿದ್ರು. ಇದೀಗ ಪೊಲೀಸರ ಕೈಯಲ್ಲಿ ತಗಲಾಕೊಂಡಿದ್ದು ಬಂಧಿತರಿಂದ 1,50,000 ನಗದು ಹಾಗೂ ಒಂದು ಬೈಕ್ ವಶಪಡಿಸಿಕೊಳ್ಳಲಾಗಿದೆ. ಇನ್ನು ಕೊಟ್ಟೂರಿನ ಬ್ಯಾಂಕ್ ಮುಂದೆ ಹಣ ಬಿಡಿಸಿಕೊಂಡು ಹೋಗುವ ವೇಳೆ ಗ್ರಾಹಕರ ಗಮನ ಬೇರೆಡೆ ಸೆಳೆದು 1,50,000 ಹಣ ಎಗರಿಸಿಕೊಂಡು ಹೋಗಿದ್ರು. ಪ್ರಕರಣ ನಡೆದ ವಾರದೊಳಗೆ ಕಳ್ಳರನ್ನ ಪತ್ತೆ ಹಚ್ಚುವಲ್ಲಿ ಹಡಗಲಿ ಠಾಣೆ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.